ಮತ್ತೆ ಮಹದಾಯಿ ಯೋಜನೆಗೆ ಗೋವಾ ಪಿತೂರಿಯನ್ನ ಮಾಡ್ತಾ ಇದೆ. ಪರಿಸರವಾದಿಗಳನ್ನ ಮುಂದಿಟ್ಟು ಅಡ್ಡಗಾಲು ಹಾಕಲು ಹುನ್ನಾರವನ್ನ ಮಾಡಿದೆ. ಖಾನಾಪುರ ಬೆಳಗಾವಿಯಲ್ಲಿ ಸಭೆ ಮಾಡಿ ಸ್ಥಳೀಯರನ್ನ ಎತ್ತಿಕಟ್ಟುವಂತಹ ಯತ್ನವನ್ನ ಮಾಡಿದೆ. ಪರಿಸರವಾದಿ ಸುರೇಶ್ ಹೆಬ್ಬಳಿಕರ್ ಸ್ವಾಮೀಜಿಯನ್ನ ಕರೆಸಿ ಪ್ರತಿಭಟನೆ ನಡೆಸಿದೆ. ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಗೋವಾ ಪರಿಸರವಾದಿಗಳ ವಿರೋಧಕ್ಕೆ ಅಶೋಕ್ ಚಂದ್ರಗೆ ಆಕ್ರೋಶ ಹೊರಹಾಕಿದ್ದಾರೆ. ಮಹದಾಯಿ ಹೋರಾಟಗಾರರು ಇವರು ಅಶೋಕ್ ಚಂದ್ರಗೆ. ಇತ್ತ ಪರಿಸರವಾದಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹದಾಯಿ 4 ಜಿಲ್ಲೆಯ ಜನರಿಗೆ ಕುಡಿಯೋ ನೀರು ಪೂರೈಸುವಂತಹ ಯೋಜನೆ. ಈಗ ಈ ಯೋಜನೆ ಒಂದು ಹಂತಕ್ಕೆ ಬಂದು ನಿಂತಿದೆ. ಕುಡಿಯೋ ನೀರಿನ ಯೋಜನೆಗೆ ವಿರೋಧಿಸಬೇಡಿ ಅಂತ ಸಚಿವೆ ಮನವಿ ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಮಹದಾಯಿ ಹೋರಾಟವನ್ನು ನೋಡ್ತಾ ಇದ್ದೀವಿ ನಾವು. ಈಗ ನಮ್ಮ ಕನ್ನಡಿಗರ ವಿರುದ್ಧ ಎತ್ತಿಕಟ್ಟುವಂತಹ ಗೋವಾದ ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ? ಅದರ ಜೊತೆಗೆ ಈಗ ಇವರು ಯಾಕೆ ಗೋವಾ ಸರ್ಕಾರದ ಮಾತುಗಳನ್ನು ಕೇಳ್ತಾ ಇದ್ದಾರೆ? ಅಂದರೆ ಅಲ್ಲಿ ಪರಿಸರ ವಾದದ ನೆಪದಲ್ಲಿ ಈ ರೀತಿಯ ಪ್ರಯತ್ನಗಳಾಗ್ತಿದೆಯಾ, ಹೇಗೆ? ಪ್ರಭು, ಖಂಡಿತವಾಗಿಯೂ ಮಹದಾಯಿ ಯೋಜನೆಗೆ ಈಗ ಗೋವಾ ಎಲ್ಲೇ ಒಂದು ಕಡೆ ಪಿತೂರಿ ಮಾಡ್ತಾ ಇದೆ. ಸೈಲೆಂಟ್ ಆಗಿಯೇ ಒಂದು ಪರಿಸರವಾದಿಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಯೋಜನೆಗೆ ಮತ್ತೆ ಅಡ್ಡಗಾಲು ಹಾಕುವಂಥ ಪ್ರಯತ್ನದಲ್ಲಿ ಒಂದು ಹುನ್ನಾರ ನಡೆಸ್ತಾ ಇರ್ತಕ್ಕಂಥ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಬೆಳಗಾವಿಯಲ್ಲಿ ಪರಿಸರವಾದಿಗಳು ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾರೆ. ಅದರಲ್ಲಿ ಸುರೇಶ್ ಹೆಬ್ಳಿಕರ್ ಸೇರಿದಂತೆ ಸ್ಥಳೀಯ ಒಂದು ಏನು ಸ್ವಾಮೀಜಿಗಳು ಸೇರಿದಂತೆ ಅನೇಕ ಸ್ಥಳೀಯ ನಾಯಕರು ಕೂಡ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ. ಪ್ರಮುಖವಾಗಿ ಮಹದಾಯಿ ಯೋಜನೆಯನ್ನು ವಿರೋಧಿಸ್ತಾರೆ. ನಮ್ಮ ನೀರು ನಮ್ಮ ಹಕ್ಕು ಅನ್ನೋಂಥ ವಿಚಾರವನ್ನು ಇಲ್ಲಿ ಒತ್ತಿ ಹೇಳುವಂಥ ಪ್ರಯತ್ನ ಮಾಡುವಂಥದ್ದು. ಇಲ್ಲಿವರೆಗೆ ಮಹದಾಯಿ ಯೋಜನೆಗೆ ಗೋವಾದಲ್ಲಿ ಮಾತ್ರ ಪರಿಸರವಾದಿಗಳು ವಿರೋಧಿಸ್ತಾ ಇದ್ರು ಪ್ರಭು. ತದನಂತರ ಈಗ ಏನು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ರಾಜ್ಯಗಳ ಗಡಿ ಭಾಗದಲ್ಲಿರ್ತಕ್ಕಂಥ ಗ್ರಾಮದ ಜನರನ್ನು ಇಲ್ಲಿ ಒಕ್ಕಲೆಬ್ಬಿಸುವಂಥ ಪ್ರಯತ್ನ ಏನು ಈ ಮಹದಾಯಿಯ ಕಳಸಾ ಬಂಡೂರಿ ಮತ್ತು ಮಹದಾಯಿ ನದಿ ನೀರು ತಿರುವು ಮಾಡೋದ್ರಿಂದ ಪಶ್ಚಿಮ ಘಟ್ಟಗಳಲ್ಲಿ ಏನಿದೆ ಅಲ್ಲೇ ಅರಣ್ಯ ಪ್ರದೇಶಕ್ಕೆ ಧಕ್ಕೆ ಆಗುತ್ತೆ. ಹಾಗಾಗಿ ಈ ಯೋಜನೆ ಕೈ ಬಿಡಬೇಕು ಅನ್ನೋಂಥ ವಿಚಾರವನ್ನು ಮುಂದಿಟ್ಕೊಂಡು ಈಗ ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ ಪ್ರಭು, ಏನು ಮಹದಾಯಿ ಯೋಜನೆ ಇದೆ, ಇದು ಏನು 4 ಜಿಲ್ಲೆಯ 13 ತಾಲೂಕಿನ 100 ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆ ಆಗಿದೆ. ದಶಕಗಳಿಂದ ಇದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕಾಗಲೇ ಏನು ಮಹದಾಯಿ ನ್ಯಾಯಾಧಿಕರಣ 2018ರಲ್ಲಿ ತೀರ್ಪು ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಇದಕ್ಕೆ ಒಂದು ಕ್ಲಿಯರೆನ್ಸ್ಗಳು ಕೂಡ ಕೊಡಲಾಗಿದೆ. ಹಂಚಿಕೆ ಮಾಡಿದಂಥ ನೀರನ್ನು ಬಳಕೆ ಮಾಡ್ಕೊಳ್ಬೋದು. ಅದರಂತೆ ಕೇಂದ್ರ ಸರ್ಕಾರ ಕೂಡ ಏನು ಗೆಜೆಟ್ ನೋಟಿಫಿಕೇಶನ್ ಕೂಡ ಹೊರಡಿಸಿರ್ತಕ್ಕಂಥದ್ದು. ಅರಣ್ಯ ಮತ್ತು ಪರಿಸರ ಇಲಾಖೆ ಮತ್ತು ವನ್ಯಜೀವಿ ಇಲಾಖೆಯಿಂದ ಅನುಮತಿ ಸಿಕ್ಕರೆ ಸಾಕು, ಯೋಜನೆಯನ್ನು ರಾಜ್ಯ ಸರ್ಕಾರ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬರೋದು ಕೆಲಸ ಆಗುತ್ತೆ. ಆದರೆ ಈಗ ಪರಿಸರವಾದಿಗಳನ್ನು ಎದುರಿಕೊಳ್ಳುವ ಮೂಲಕ ಸ್ಥಳೀಯವಾಗಿರ್ತಕ್ಕಂಥ ಮರಾಠಿ ಭಾಷಿಕರು, ಯಾರು ಖಾನಾಪುರದಲ್ಲಿರ್ತಕ್ಕಂಥ ಮರಾಠಿ ಭಾಷಿಕರು ಅವರನ್ನಾಗಿರ್ಬೋದು ಮತ್ತು ಅವರನ್ನು ಮುಂದಿಟ್ಟುಕೊಂಡು ಇದು ಯೋಜನೆಗೆ ಅಡ್ಡಿಪಡಿಸುವಂಥ ಪ್ರಯತ್ನ ಗೋವಾ ಮಾಡ್ತಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.